ನೀವೇನಾರೇ ಹೋಮ್ ಸ್ಟೇ ಇದು ಸರ್ಚ್ ಮಾಡ್ಬೇಕಂತಂದರೆ ಸಕಲೇಶ್ಪುರಲ್ಲಿಂದ 6 ಕಿಲೋಮೀಟರ್ ಅದ. ಈಗ ಲೂಸ್ ಆಗಿಬಿಟ್ಟಿದೆ, ಬಿಚ್ಚಬೇಕು ಅದನ್ನು. ಒಂದೇ ಒಂದು ವ್ಯಾಲೆನ್ಕಿ ನಿಮಗೆ ಅಲ್ಲಿ ಹಿಡಿದು ನೋಡ್ಬೇಕಂದ್ರೆ ಎಲ್ಲಿನೂ ಹಾಕಿಲ್ಲ. ಬೆಟ್ಟದ ಭೈರೇಶ್ವರ ದೇವಸ್ಥಾನ ಅಂತ ಇಲ್ಲಿ ಹಾಕ್ಯಾರ. ಒಳಗೆ ಬಂದ್ಮೇಲೆ ಫುಲ್ ಇಲ್ಲಿನ ಶೂಟು, ಈ ಕಡೆ ಶೂಟು, ಶೂಟ್ ಎಲ್ಲ ಮದುವೆ ಶೂಟು. ಇದು ಲೋಲೋ ಹೈಪರ್ ಮಾರ್ಕೆಟ್. ಬೈಕ್ ಮೇಲೆ ಊರೂರು ಸುತ್ತೀವಿ. ಹಾಂ, ಥ್ಯಾಂಕ್ ಯು. ರಾಮೇಶ್ವರಂ ಅಂತ ಯಾವುದೋ ಕರ್ಕೊಂಬಂದಾನ. ಮಂದಿ ಕ್ರೌಡ್ ನೋಡ್ರಿ ಇಲ್ಲಿ ಹೆಂಗ ಜಾತ್ರೆ ಇದ್ದಂಗೆ ಅದು ಪೂರಾ. ಬ್ಲಾಗ್ ಸ್ಟಾರ್ಟ್ ಆಗದೆ ಸಕಲೇಶ್ಪುರಲಿಂತ. ಸಕಲೇಶ್ಪುರ ನಿನ್ನೆ ನೈಟ್ ಒಂದು 8-8:30 ಬಂದು ಕೇಸ್ ಸ್ಟೇ ಆಗಿದ್ದೆವು. ಸಕಲೇಶ್ಪುರದಿಂದ ಒಂದು 6 ಕಿಲೋಮೀಟ್ರ್ ಮುಂದೆ ಬಂದ ಒಂದು ಹೋಮ್ ಸ್ಟೇ ಇತ್ತು, ಅಂಬಾರ ಹೋಮ್ ಸ್ಟೇ ಅಂತೇಳಿ. ಅಲ್ಲಿ ಬಂದು ಇವತ್ತು ನೈಟ್ ಸ್ಟೇ ಆಗಿವಿ. ಫುಲ್ಲು ನೇಚರ್ನಾಗ ಆದಿದ್ದು ಅಂಬಾರ ಹೋಮ್ ಸ್ಟೇ ಅನ್ನೋದು. ಇಲ್ಲಿ ಹಿಂದೆ ಕಾಣಿಸ್ತದಲ್ಲ ಇದೇ ಹೋಮ್ ಸ್ಟೇ ಅದು. ಹೆಂಗದ ಅಂತೇಳಿ ತೋರಿಸ್ತೀನಿ ಬರ್ರಿ. ನಿಮ್ಗೆ ಫುಲ್ಲು ನೇಚರ್ ಸಿಗ್ತದೆ. ಈ ಕಡೆ ಹೊರಗೆ ಬಂದು ಕೂಡಲೇ ಲೆಫ್ಟ್ ಸೈಡಿಗೆ ಇಲ್ಲೆಲ್ಲ ನಮ್ಮ ಗಾಡಿ ಪಾರ್ಕ್ ಮಾಡೀವಿ. ಸೊ ಈ ಥರ ಇರ್ತದೆ ಇಲ್ಲಿ ನೇಚರ್ ನೋಡ್ಲಿಕ್ಕೆ. ಹೋಮ್ ಸ್ಟೇ ಆಗೋದಲ್ಲಿ ಹೋಮ್ ಸ್ಟೇ ಇಲ್ಲಿಂದ ಹೊರಗೆ ಬಂದು ಕೂಡಲೇ ಈ ನೇಚರ್ ಸಿಗ್ತದೆ ನೋಡ್ಲಿಕ್ಕೆ. ನೋಡ್ರಿ ಯಾವ ಥರ. ಸೊ ಇದೇ ಹೋಮ್ ಸ್ಟೇ ಅದು. ನಮಗೆ ಕೊಟ್ಟಿರೋ ರೂಮು ಈ ಸೈಡು. ಇದೇ ಹೋಮ್ ಸ್ಟೇ. ಒಂದು 4 ಬೆಡ್ ಹಾಕಿ ಕೊಟ್ಟಿದ್ರು. ಆಮೇಲೆ ನಮ್ಮ ಎಲ್ಲ ಸಾಮಾನುಗಳು ಇಲ್ಲಿ ಹಾಕಿದ್ವಿ. ಒಳಗೆ ಬಾತ್ರೂಮ್ ಅದ. ಇಲ್ಲೊಂದು 2 ಬೆಡ್ ಮುಂದೆ 2 ಬೆಡ್ಡು ಹಾಕೇಶನ್ ಕೊಟ್ಟರು. ಸೊ ಚೆಂದಿತ್ತು. ನಮಗೇನು ಜಾಸ್ತಿ ಯೂಸ್ ಇರಲಿಲ್ಲ. ಬಂದು ಮಲ್ಕೊಂಡು ಮತ್ತು ಎದ್ದೋಗೋದು ಮುಂಚೆಲ್ಲ ಅಷ್ಟೇ. ಯಾವ ಹೋಮ್ ಸ್ಟೇ ಆಗಲಿ, ಯಾವ ರೂಮ್ಸ್ನಾಗ ಹೋದ್ರೂ ಇಷ್ಟೇ ಕೆಲಸ ಮಾಡೀವಿ. ಜೈ ಬಜರಂಗ್ ಬಲಿ. ಸೊ ಎಲ್ರಿಗೂ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಮತ್ತು ಇಲ್ಲಿಂದ ಬಿಟ್ಟು ಈಗ ನಾವು ಬೆಟ್ಟದ ಭೈರೇಶ್ವರ ಟೆಂಪಲ್ಗೆ ಹೊಂಟೀವಿ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ. ಇದು ಇಲ್ಲಿನೂ ಲವ್ ಮಾಕ್ಟೇಲ್ 2 ಶೂಟಿಂಗ್ ಆಗಿತ್ತು. ಸೊ ಅದೊಂದು ನೋಡೋಣ ಕೇಸಿಂದ ಹೊಂಟೀವಿ. ಇನ್ನು ನೀವೇನಾರೇ ಹೋಮ್ ಸ್ಟೇ ಇದು ಸರ್ಚ್ ಮಾಡ್ಬೇಕಂತಂದರೆ ಸಕಲೇಶ್ಪುರಲ್ಲಿಂದ 6 ಕಿಲೋಮೀಟರ್ ಅದ. ಗೂಗಲ್ ಮ್ಯಾಪ್ನಾಗ ಡೈರೆಕ್ಟ್ ಇದು ಮಾಡಿದ್ರೂ ಬರ್ತದೆ. ನಾನು ಅಲ್ಲಿ ಆಲ್ರೆಡಿ ಅಪ್ಡೇಟ್ ಮಾಡೀನಿ ಗೂಗಲ್ ಮ್ಯಾಪ್ನಾಗ ಫೋಟೋಸ್ ಅದೆಲ್ಲ. ಸೊ ಇದು ರಮ್ಯಾ ಎಸ್ಟೇಟ್ ಅಂತ ಕೇಸಿಂದ ಇದು. ಸೊ ಇಲ್ಲಿಂದ 35 ಕಿಲೋಮೀಟ್ರ್ ಅದ. ನೆಟ್ವರ್ಕ್ ಇಲ್ಲ, ಹಂಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗತ್ತದ. ಇಲ್ಲಿಂದ 35 ಕಿಲೋಮೀಟ್ರ್ ಬೆಟ್ಟದ ಭೈರವೇಶ್ವರ ಅಂತೇಳಿ ಅಲ್ಲಿಗೆ ಹೊಂಟೀವಿ ಈಗ. ಅಲ್ಲಿಂದ ನಾನು ಸೀದಾ ಬೆಂಗಳೂರು ಹೋಗ್ತೀನಿ. ಇವರು ಮಡಿಕೇರಿ, ಮೈಸೂರು ಹೋಗಿ ಬರ್ತಾರೆ. ಇನ್ನೊಂದು 2 ದಿನ ಲೇಟ್ ಆಗ್ತದೆ ಅವರಿಗೆ. ನನಗೆ ಹೋಗ್ಬೇಕು ಸ್ವಲ್ಪ ಕೆಲಸ ಅಂತೇಳಿ ಕೇಸಿಂದ ಇಲ್ಲಿಂದ ರಿಟರ್ನ್ ಹೊಂಟೀನಿ. ಬೆಟ್ಟದ ಭೈರೇಶ್ವರ ಟೆಂಪಲ್ ನೋಡಿಕೊಂಡು ಅಲ್ಲಿಂದ ನಾನು ವಾಪಸ್ ಮತ್ತೆ ಸಕಲೇಶ್ಪುರಕ್ಕೆ ಬರಬೇಕು. ಸಕಲೇಶ್ಪುರಲ್ಲಿಂದ ನನಗೆ NH ಡೈರೆಕ್ಟ್ ಬೆಂಗಳೂರು ಸಿಗ್ತದೆ. ಬೆಂಗಳೂರು ಹೋದ್ರೆ ಅಲ್ಲಿಂದ ಬೆಂಗಳೂರಿನಾಗ ನಾಳೆಗೆ ಒಂದಿನ ಫುಲ್ ಗಾಡಿ ಕೆಲಸ ಮಾಡಿಸ್ಕೊಂಡು ಒಂದು ಸ್ವಲ್ಪ ಏನೋ ಸೌಂಡ್ ಹೊಂಟದಿಂದ ಅದಷ್ಟು ಮುಗಿಸ್ಕೊಂಡು ಆಮೇಲೆ ಒಂದು ಟೈರ್ ಹಾಕ್ಸ್ಕೊಂಡು ಪ್ಲಸ್ ನಂದು ಹಾರ್ನೆಸ್ ಕೆಲಸ ಒಂದು ಅದ, ನಂದು ಫಾಗ್ ಲ್ಯಾಂಪ್ದು. ಸೊ ಅದೊಂದು ಮುಗಿಸ್ಕೊಂಡು ಸೀದಾ ಸ್ಟೇಡಮ್ಗೆ ಹೋಗ್ಬಿಡೋದು. ಸೊ ಇದು ನಿಮ್ಗೆ ಸಕಲೇಶ್ಪುರಲ್ಲಿಂದ ಹೊರಗೆ ಬಂದಮೇಲೆ 5 ಕಿಲೋಮೀಟ್ರ್ ನೀವು ಹೈವೇಗೆ ಬರ್ತೀರಿ. ಸಕಲೇಶ್ಪುರದಾಗ ನಾ ಇಷ್ಟು ಇದು 8 ದಿನದ ರೈಡಿನಾಗ ಸಕಲೇಶ್ಪುರನಾಗಿದ್ದಷ್ಟು ಹೋಮ್ ಸ್ಟೇ ಇದು ಏನಂತಾರೆ ಲಾಡ್ಜ್ ರೇಟು, ರೂಮ್ಸು ರೇಟ್ ಎಲ್ಲಿ ಕೇಳಿಲ್ಲ. ಸೊ ಭಾಳ ಕಷ್ಟ ಅದ. ಇಲ್ಲೆಲ್ಲ ಭಾಳ ಕನ್ಫ್ಯೂಸ್ ಆಗ್ತದೆ. ಭಾಳ ಸೀದಾ ಒಳಗೆ ಆ ಕಡೆ ಹೋಮ್ ಸ್ಟೇ ಕಡೆಗೆ ಹೋಗ್ತದೆ. ಹೈವೇ ಇರೋದು ಈ ಕಡೆ ರೈಟಿಗೆ ಅದ. ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಮಂದಿಗೆ. ಬಟ್ ಸಕಲೇಶ್ಪುರ ಭಾಳ ಕಾಸ್ಟ್ಲಿ ಅದಂತೇಳಿ ಗೊತ್ತಾಯ್ತು ನನಗೆ ನಿನ್ನೆ. ಇರ್ಬೋದು ರೂಮ್ ಎಲ್ಲ ಕಮ್ಮಿ ಬೇರೆ ಕಡೆಗೆ, ಬಟ್ ನನಗೆ ಗೊತ್ತಿರಲಿಲ್ಲ. ಒಂದು 2-3 ಹೋಟೆಲ್ ಕೇಳ್ಕೊಂಡು ಕೇಸಿಂದ ಹಂಗೆ ಬಂದೆವು. ಅಲ್ಲೇ ಒಂದು ಹೋಟೆಲ್ ಬಾಜು ಒಂದು ಪಾನ್ ಶಾಪ್ ಇತ್ತು. ಅಂಕಲ್ ಅವ್ರು ಹೇಳಿದ್ರು ನಮ್ಮ ಫ್ರೆಂಡ್ದು ಒಂದು ಇದಾದ, ಬಟ್ 6 ಕಿಲೋಮೀಟ್ರ್ ಹೋಗ್ಬೇಕಾಗ್ತದೆ ನೀವು ಅಂತಂದ್ರು. ಹಾಂ ಪರವಾಗಿಲ್ಲ ಹೋಗ್ತೀವಿ ಅಂತೇಳಿ ಕೇಸಿಂದ ತೊಗೊಂಡು ನಂಬರ್ ತೊಗೊಂಡು ಬಂದೆವು ಸೀದಾ. ಈಗ ಲೂಸ್ ಆಗಿಬಿಟ್ಟಿದೆ, ಬಿಚ್ಚಬೇಕು ಅದನ್ನು. ಒಂದೇ ಒಂದು ವ್ಯಾಲೆನ್ಕಿ ಅವ್ರಿಗೆ ಅಲ್ಲಿ ತೆಳಗಿಂದ ಹೇಳತ್ತಾರ ನೀವು? ಯಾವುದು ಅಲ್ಲ ಅಷ್ಟು ದೊಡ್ಡದಿಲ್ಲ ಅದ್ರೊಳಗೆ. ಹಾಂ ಸಣ್ಣ ಚಿಕ್ಕದಿದೆ ನಮ್ಮ ಹತ್ರ. ಚಿಕ್ಕದಿದೆ. ಅದು ಟೂಲ್ ಬಾಕ್ಸಲ್ಲಿ ಬರುತ್ತಲ್ಲ ಅಷ್ಟೇ, ಅಷ್ಟು ದೊಡ್ಡದಿಲ್ಲ. ಬ್ರದರ್ ಎಲ್ಲಿಂದ ಬರ್ತಾ ಇದ್ದೀರಾ? ಹಾಸನಿಂದನಾ? ಓಕೆ. ಬೆಟ್ಟದ ಭೈರೇಶ್ವರ. ಸೊ ನೋಡ್ರಿ ಟೋಲ್ ಕಿಟ್ ಅದಕ್ಕೆ ಇಟ್ಕೊಂಡು ಹೋಗ್ಬೇಕಂದ್ರೆ ಇದಕ್ಕೆ ನೋಡ್ರಿ. ಅಂದ್ರೆ ಅದು ದೊಡ್ಡದೈತೆ ಯಲಹಂಕಿ.
ಒಂದು ಮೈನರ್ ಪ್ರಾಬ್ಲಮ್ಗಳು ಏನೇನು ಇರುತ್ತೋ ಅದು ಅಷ್ಟು ಇಟ್ಕೊಂಡು ಬಂದಿರ್ತೀವಿ. ಸೊ ಅಲ್ಲೇನು ಬೋರ್ಡ್ ನೋಡಿದ್ರಲ್ಲ, ಅಲ್ಲಿಂದ ಲೆಫ್ಟಿಗೆ ಬರಬೇಕು. ನಿಮಗೆ ಅಲ್ಲಿ ಲೆಫ್ಟಿಗೆ ಬಂದಮೇಲೆ ಒಂದು 6.5 ಕಿಲೋಮೀಟ್ರು ಬೆಟ್ಟದ ಭೈರೇಶ್ವರ ಗುಡಿ ಸಿಗ್ತದೆ. ರೋಡು ಅಷ್ಟಕ್ಕಷ್ಟೇ ಚಂದ ಆದ್ನು ಅಂತ ಹೇಳೋಕ್ಕಾಗಲ್ಲ, ಚಂದ ಇಲ್ಲೋ ಅಂತ ಹೇಳೋಕ್ಕಾಗಲ್ಲ. ನೋಡ್ರಿ ಶೂಟಿಂಗ್ಗಳೆಲ್ಲ ಎಷ್ಟು ಗನ ಕಷ್ಟಪಟ್ಟು ಎಲ್ಲೆಲ್ಲಿಗೆ ಬಂದು ಕೇಸಿಂದ ಮಾಡ್ತಾರೆ ಅಂತೇಳಿ. ಅದಕ್ಕೆ ಪೈರಸಿ ಮಾಡ್ಲಿಕ್ಕೆ ಒಂದು 10 ನಿಮಿಷ ಆಗಲ್ಲ. 5-10 ವರ್ಷದಿಂದ ಎಫರ್ಟ್ ಇರ್ತದೆ ಅದರಿಂದ. ಸೊ ಇಂಥ ಇದ್ರಾಗ ಬರ್ಬೇಕಂತಂದ್ರೆ ಎಲ್ಲ ಸಾಮಾನುಗಳು ಹಾಕ್ಕೊಂಡು ಅವರು ಆರ್ಟಿಸ್ಟ್ಗಳು ಅಷ್ಟೇ ಬರೋದಲ್ಲದೆ ವರ್ಕರ್ಸ್ಗಳಿಗೆ ಕರ್ಕೊಂಡು ಇಷ್ಟು ದೂರ ಬಂದು ಎಲ್ಲ ಶೂಟಿಂಗ್ ಮಾಡಿರ್ತಾರೆ. ಸೊ ಅದು ಪೈರಸಿ ಏನೋ ಒಂದು 10 ನಿಮಿಷ ಮಾಡಿ ಹೊಟ್ಟಾಕ್ ಬಿಡ್ಬೋದು. ಸೊ ಯಾರು ಪೈರಸಿ ಮಾಡಬೇಡ್ರಿ ಅಂತ ಹೇಳ್ತೀನಿ. ಯಾಕಂತಂದ್ರೆ ಅವ್ರದ್ದು ಎಫರ್ಟು ಅವ್ರು ಪಟ್ಟಿರೋ ಕಷ್ಟ ಭಾಳ ಇರ್ತದೆ. ಇದರಿಂದ ನಾವು ಬೈಕ್ ತೊಗೊಂಡು ಹೊಂಟೀವಿ, ನಮಗೆ ಹೆಂಗೆ ಅನ್ಸ್ಲತ್ತದ. ಇನ್ನು ಅವರು ಅಲ್ಲಿ ಕೆಲಸದವ್ರಿಗೆ ಕರ್ಕೊಂಡು ವಿತ್ ಹೀರೋಯಿನ್ಸ್ಗಳಿಗೆ ಕರ್ಕೊಂಡು ಅವ್ರದ್ದೆಲ್ಲ ಒಂದು ಕೆಲಸಗಳು ಮುಗಿಯೋ ತನಕ ಅವ್ರಿಗೆ ಇಲ್ಲಿ ಸ್ಟೇ ಇಟ್ಟು. ಸೊ ಇಂಥ ಮೂವಿಗಳು ಇಲ್ಲಿಲ್ಲೇ ಬಂದ ಕೇಸಿಂದ ಮಾಡೋ ಟೈಮಿಗೆ ಒಂದು ಭಾರಿ ರೆಸ್ಪಾನ್ಸ್ ಬರ್ತಪ್ಪ ಅಂತೇಳಿ ಕನ್ಸಿಟ್ಕೊಂಡು ಮಾಡಿರ್ತಾರೆ. ಇಂಥ ಕಡೆಗೆಲ್ಲ ಶೂಟಿಂಗ್ ಮಾಡಿದ್ರೆ ಆಗ್ತದೆ ಅಂತೇಳಿ. ಬಟ್ ಪೈರಸಿ ಮಾಡಿದ್ಮೇಲೆ ಒಂದು ಮನುಷ್ಯಾಗ ಏನು ಅನ್ನಿಸ್ತಪ್ಪ ಅಂತಂದ್ರೆ ಏನಾದಪ್ಪ ಏನು ಮಾಡ್ಕೇಸಿಂದ ನಾವು ಎಲ್ಲಿ ಹೋಗಿ ಅಂತೇಳಿ ಕೇಸಿಂದ ಅನ್ಸ್ಬಿಡ್ತದೆ. ಸೊ ಪೈರಸಿ ಯಾರು ಮಾಡಬೇಡ್ರಿ. ಕನ್ನಡ ಪಿಕ್ಚರ್ಗಳು ಚಂದ ಓಡಲಿ. ಇನ್ನು ಕನ್ನಡ ಮೂವಿಗಳನ್ನ ಈಗೀಗ ಎದ್ದೇಳತ್ತವ ಮ್ಯಾಕ. ಸೊ ಅದಕ್ಕೆ ಯಾರು ಪಿಕ್ಚರ್ ಪೈರಸಿಗಳು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡ್ರಿ ಅಂತ ಹೇಳೋದು. ನಮ್ಮ ಅಪ್ಪು ಬಾಸ್ ಅವರು ಮೊದಲೇ ಹೇಳ್ಯಾರ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡ್ರಿ ಅಂತೇಳಿ. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ. ನೀವು ಫಸ್ಟ್ ಡೇ ಫಸ್ಟ್ ಶೋ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಒಟ್ಟು ಕನ್ನಡ ಪಿಕ್ಚರ್ಗಳು ಥಿಯೇಟ್ರಿಗೆ ಹೋಗಿ ನೋಡ್ರಿ ಅಂತ ಹೇಳ್ತೀನಿ. ಸ್ಟಾರ್ ವಾರು ಯಾಕೆ ನಾವು ಒಂದೇ ಗಿಲ್ಲಿ. ಸೊ ನಿಮಗೆ ಅಲ್ಲಿ ಹಿಡಿದು ನೋಡ್ಬೇಕಂದ್ರೆ ಎಲ್ಲಿನೂ ಹಾಕಿಲ್ಲ ಬೆಟ್ಟದ ಭೈರೇಶ್ವರ ದೇವಸ್ಥಾನ ಅಂತ. ಇಲ್ಲಿ ಹಾಕ್ಯಾರ ಒಳಗೆ ಬಂದಮೇಲೆ ಫುಲ್ಲು. ಸೊ ಟೂರಿಸ್ಟ್ಗಳಿಗೆ ಭಾಳ ಕನ್ಫ್ಯೂಸ್ ಆಗ್ತದೆ ಇದು. ಒಂದು ಸ್ವಲ್ಪ ಬೋರ್ಡ್ಗಳು ಅಲ್ಲಿ ರೋಡಿಗೆ ಮೇನ್ ರೋಡ್ಗಳಿಗೆ ಅಂಥ ಕಡೆಗೆ ಹಾಕಿದ್ರೆ ಚಂದ ಇರ್ತದೆ. 1-2 ಕಿಲೋಮೀಟ್ರ್ ಇದ್ದಾಗ ಈಗ ಭೈರೇಶ್ವರ ಅಂತೇಳಿ ಕೇಸಿಂದ ಹಾಕ್ಯಾರ. ನಾನೇ ಎಷ್ಟೋ ತನಕ ಒಂದು ಕನ್ಫ್ಯೂಸ್ದಾಗಿದ್ದಿದ್ದೆ, ಎಲ್ಲಿ ಹೋಗಿಯೋ ಎನ್ಸಿದ್ದೋ ಮತ್ತು ಬೇರೆ ರೂಟಿಗೆ ಏನಾದರೂ ಹೊಂಟಿವಿ ಅಂತೇಳಿ ಕೇಸಿಂದು. ಸೊ ಹಂಗಾಗಿ ಒಂದು ಸ್ವಲ್ಪ ಹೈವೇಗಳಿಗೆ ಬೋರ್ಡ್ಗಳು ಹಾಕಿದ್ರೆ ಚಂದ ಇರ್ತದೆ. ರೋಡ್ ವರ್ಕ್ ಸ್ಟಾರ್ಟ್ ಆಗ್ಯದ. ಫುಲ್ಲು ಗಾಡಿಗಳು ಹೊಲಕ್ಕೆ ಕಲ್ಲುಗಳು ಹಾಕ್ಬಿಟ್ರೆ ಸಣ್ಣ ಸಣ್ಣ ಸ್ಕಿಡ್ ಆಗ್ತಾವೆ ಜಾಸ್ತಿ ಇಲ್ಲಿ ಗಾಡಿಗಳು. ಹಿಂಗೆ ನೋಡ್ರಿ ರೋಡ್ ವರ್ಕ್ ಮಾಡೋದ ಅಂತೇಳಿ ಅಲ್ಲಿ ಹೊರಗೂ ಹಾಕಲ್ಲ. ಇಲ್ಲಿಗೆ ಬಂದ್ಮೇಲೆ ಹೋಗ್ಕೋಬೇಕು ನಾವು. ಸೊ ರೋಡ್ ಬಂದದ. ಮುಂದೆ ಹೋಗ್ಬೇಕಂತಂದ್ರೆ ಇಲ್ಲಿಂದ ವಾಪಸ್ ಇಲ್ಲಿ ಗಾಡಿ ಹಾಕಿ ನಡ್ಕೊಂಡು ಹೋಗ್ಬೇಕಂತ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಇರ್ಬೋದು. ನೋಡಮ್ರಿ ನಡ್ಕೊಂಡು ಹೋಗಿ ಬರಮ್ರ ಅಂತ. ಸೊ ಒಂದು 800 ಮೀಟ್ರ್ ಡಿಸ್ಟೆನ್ಸ್ದಾಗ ರೋಡ್ ನಡುವಾಗ ಗಾಡಿ ಎಲ್ಲ ಅಲ್ಲೇ ಪಾರ್ಕ್ ಮಾಡಿ ನಡ್ಕೊಂಡು ಹೊಂಟೀವಿ. ಇಲ್ಲಿಂದ ಒಂದು 800 ಮೀಟ್ರ್ನಾಗ ಹೋಗಿ ಗುಡಿ ತೋರಿಸ್ತೀನಿ ನಿಮಗೀಗ. ಸೊ ಇದೇ ನೋಡ್ರಿ ಎಂಟ್ರಿ ಶ್ರೀ ಬೆಟ್ಟದ ಭೈರೇಶ್ವರ ದೇವಾಲಯ. ಚಪ್ಪಲಿ ಇಲ್ಲೇ ಬಿಡ್ಬೇಕಪ್ಪಿ. ಸೊ ಇಲ್ಲೇ ಅಂತೂ ಇಷ್ಟು ಮಂದಿ ಹೊಂಟ್ರೆ ಫೋಟೋಶೂಟಿಗೆ. ಬರೀ ಫೋಟೋಶೂಟ್ ಗಾಡಿಗಳು, ಫೋಟೋಶೂಟ್ದವರು, ವೆಡ್ಡಿಂಗ್ ಪ್ರೀ ವೆಡ್ಡಿಂಗು. ಬಾ ಇಲ್ಲಿನ ಶೂಟು, ಈ ಕಡೆನೂ ಶೂಟು, ಶೂಟ್ ಎಲ್ಲ ಮದುವೆ ಶೂಟು. ಗುಡಿ ಕ್ಲೋಸ್ ಅದ. ಸೊ ಇದೇ ಆ ಪ್ಲೇಸು. ಲವ್ ಮಾಕ್ಟೇಲ್ 2 ಶೂಟ್ ಮಾಡಿದ್ದಿದ್ದು. ಈಗೇನು ಅಷ್ಟೊಂದು ಸೀನ್ ಕಾಣಲ್ಲ. ಮಳೆಗಾಲ ಅಥವಾ ಚಳಿಗಾಲ ಬರಬೇಕು, ಆವಾಗ ಸೀನ್ ಕಾಣಿಸ್ತದೆ ನಿಮಗೆ. ಮಸ್ತದಿಲ್ಲ ಪ್ಲೇಸು. ಫುಲ್ ಫೋಟೋ ಶೂಟು, ಪ್ರೀ ವೆಡ್ಡಿಂಗ್ ಶೂಟ್ ಅದೇ ನಡೆದಿಲ್ಲ. ಸೊ ಬೆಟ್ಟದ ಭೈರೇಶ್ವರ ಈಗ ಮುಗೀತು. ಇಲ್ಲಿಂದ ಸೀದಾ ಸಕಲೇಶ್ಪುರ ಹೋಗಬೇಕು. ಸಕಲೇಶ್ಪುರದಿಂದ ನಮಗೆ ಮತ್ತು ನಾನು ಡೈರೆಕ್ಟ್ ಬೆಂಗಳೂರು ಹೋಗ್ತೀನಿ. ನೋಡ್ತೀನಿ ಮೈಸೂರು ಆದರೆ ಮೈಸೂರು ಹೋಗಿ ಹಂಗೆ ಹೋಗ್ತೀನಿ, ಇಲ್ಲಾಂದ್ರೆ ಡೈರೆಕ್ಟ್ ಬೆಂಗಳೂರು. ಎಕ್ಸ್ಪಲ್ಸ್ ಇದೊಂದು ಪ್ರಾಬ್ಲಮ್ಮು. ಬಿಸಿಲಿನ ಇದ್ರದಾಗ ಇದಿಷ್ಟು ಡ್ಯಾಶ್ಬೋರ್ಡ್ನಾಗ ನೀವು ಮೀಟ್ರ್ನಾಗ ಕಿಲೋಮೀಟ್ರ್ನಾಗ ಈಗ ರೈಟ್ ಸೈಡ್ ಈಗ ಡ್ಯಾಶ್ಬೋರ್ಡ್ನಾಗ ಬ್ಲ್ಯಾಕ್ ಆಗಿರ್ತದೆ ಟ್ರಿಪ್ ಸೈಡ್. ಸೊ ಇಷ್ಟೊತ್ತು ಒಂದು ಕಾಮಿಡಿ ಏನಾಯ್ತು ಅಂತಂದ್ರೆ
ಬೆಟ್ಟದ ಭೈರೇಶ್ವರ ಟೆಂಪಲ್ಗೆ ಹೋಗಿ ವಾಪಸ್ ಬಂದು ಇಲ್ಲಿ ಒಂದು ಸ್ವಲ್ಪ ನೀರು ಕುಡಿಯಮ್ಮಂತ ಕುಂತಿದ್ದೆ. ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ನಂದು ಆಲ್ರೆಡಿ ಗೋಪ್ರೋದು ಮೈಕ್ ಅಡಾಪ್ಟ್ರೇ ಕನೆಕ್ಟ್ ಮಾಡಿಲ್ಲ, ಹಂಗೆ ಗಾಡಿ ಓಡಿಸ್ಕೊಂಡು ಬಂದುಬಿಟ್ಟಿನಿ. ಅದು ಮೈಕ್ ರೆಕಾರ್ಡ್ನು ಮಾಡಿರಲಿಲ್ಲ, ಅದು ಅಡಾಪ್ಟರ್ ಕನೆಕ್ಟ್ ಮಾಡಿಲ್ಲ ಅಂದಲ್ಲಿ ರೆಕಾರ್ಡ್ ಎಲ್ಲಿಂದ ಮಾಡ್ತದೆ. ಈಗ ನೋಡ್ಲತ್ತೀನಿ ನಾ ಅಲ್ಲಿ ನಿಂದ್ರಿಸ್ಕೇಸಿಂದ ಗಾಡಿ ಮೈಕ್ ಅಡಾಪ್ಟರ್ ಕೇಬಲ್ ಹಂಗೆ ಓಪನ್ ಇಟ್ಕೇಸಿಂದ ಕುಂತುಬಿಟ್ಟಿನಿ. ಥೋ ಇಷ್ಟೊತ್ತು ಮಾಡಿದೆಲ್ಲ ವೇಸ್ಟ್ ಆಯ್ತು ಅಂದ್ಕೊಂಡೆ. ಮತ್ತು ಒಂದು ಸೊ ಇದು ಸಕಲೇಶ್ಪುರ ಸಿಟಿ. ಇದು ಇಲ್ಲಿಂದ ನಾವೀಗ ಸೀದಾ ಬೆಂಗಳೂರು ಹೋಗ್ಲತ್ತೀನಿ, ಅವ್ರು ಮೈಸೂರು ಹೋಗ್ಲತ್ತಾರ. ನಾವು ಬೆಂಗಳೂರು ಹೋಗಿ ಆ ಕಡೆ ನಂಗೆ ಗಾಡಿ ಎಲ್ಲ ಫಿಟ್ ಮಾಡಿಸಿ ಅಲ್ಲಿಂದ ಆದಿಯೋಗಿ ಟು ಸೀದಾ ಸೇಡಮ್ ಹೋಗ್ಬೇಕು. ಸೊ ಸಕಲೇಶ್ಪುರ ದಾಟಿ ನಾವು NH 75 ಬಂದೀವಿ. ಇಲ್ಲಿಂದ ನಾವು ಬೆಂಗಳೂರು ತನಕ ಒಂದೇ ರೋಡ್ ಇರ್ಬೋದು ಅಂತ ನಾ ಅನ್ಕೋತೀನಿ. ಅವರು ಚನ್ನರಾಯಪಟ್ಟಣಲಿಂದ ರೈಟಿಗೆ ಹೋಗಿ ಮೈಸೂರಿಗೆ ಹೋಗ್ಬಿಡ್ತಾರೆ. ನಾವು ಸ್ಟ್ರೇಟ್ ಹಂಗೆ ಬೆಂಗಳೂರು ಹೋಗ್ಬಿಡ್ತೀವಿ. ಈಗ ಟೈಮ್ ಅನ್ನತ್ತದ 2:20 ಅಂತಂದರೆ ಇಲ್ಲಿಂದ ನಮಗೆ 215 ಕಿಲೋಮೀಟ್ರು ಬೆಂಗಳೂರು. 4 ಗಂಟೆ 28 ನಿಮಿಷ ತೋರ್ಲತ್ತದ. ಸೊ ನೋಡೋಣ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಅಂತ ಹೇಳ್ಕೇಸಿಂದ. ಇದ್ರ ಪ್ರಕಾರ ಹೋದ್ರೆ 7 ಗಂಟೆಗೆ ನಾವು ಬೆಂಗಳೂರು ಇರ್ತೀವಿ. ಹೈವೇ ಇದ್ದರೂ ಅಷ್ಟೇನು ಬೇಕಾಗಲ್ಲ ಅಂತ ನಾನು ಅನ್ಕೋತೀನಿ, ಟೈಮ್ ಬೇಕಾಗಲ್ಲ ಅನ್ಕೋತೀನಿ. ನೋಡಮ್ರಿ 50 km/h ಅದು ಹೇಳೋದು ಲೆಕ್ಕ. ಬಟ್ ನಾವೇನಾದ್ರೆ 100 ಟಚ್ನಾಗ ಹೋದೆವು ಅಂತಂದ್ರೆ ಜಲ್ದಿ ಹೋಗ್ಬೋದು ಅಂತ ಅನ್ಕೊಂಡೀನಿ. ಸೊ ಆ ಕಾರ್ನಾಗ ಹುಡುಗಿಯರೆಲ್ಲ ಮಿಕ್ಸ್ ಹೋಲತ್ತಾರ. ಸೊ ಎಷ್ಟು ಖುಷಿಲಿಂತ ಹಾಯ್ ಮಾಡ್ತಾರಂತಂದ್ರೆ ರೈಡರ್ಸ್ಗಳು ಕಂಡಾಗ ಒಬ್ಬೊಬ್ರಿಗೆ ಹಂಗೆ ನಾನು ರೈಡ್ ಮಾಡೋರ್ಕಿನ್ನ ಮೊದಲು ಈಗಲೂ ಹಂಗೆ ಅನ್ನಿಸ್ತದೆ ನನಗೆ. ಯಾರೋ ರೈಡ್ ಮಾಡತ್ತರ ಅಂದ್ರೆ ಕೈ ಥಮ್ಸ್ ಅಪ್ ಕೊಡೋದು, ಹಾಯ್ ಮಾಡೋದು ಹಿಂಗೆಲ್ಲ ಅನ್ನಿಸ್ತಿರ್ತದೆ. ಪಾಪ ಅವ್ರು ಕೈ ಮಾಡಿದ್ರು ನನ್ನ ಬಳಿ ವ್ಲಾಗ್ ಚಾಲನೆ ಇರಲಿಲ್ಲ. ಎಲ್ಲ ಇವನು ಎಷ್ಟು ಜಂಪ್ ರೀ ಇವು. ಈಗ ನಾವಿದ್ದೀವಿ ಹಾಸನದಾಗ. ಹಾಸನ್ಲಿಂತ ಬೆಂಗಳೂರು ಒಂದು 118 178 ಕಿಲೋಮೀಟ್ರ್ ತೋರ್ಸ್ಲತ್ತದ. ಒಂದೇ ರೂಟ್ ಅದ, ಎಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಆರಾಮ್ NH 178 ಕಿಲೋಮೀಟ್ರನ. ಸೊ ಇಲ್ಲಿ ಒಂದು ಟೋಲ್ಗೇಟಲ್ಲಿ ಒಂದು ಖಾನಾವಳಿ ಇತ್ತು, ಅಲ್ಲಿ ಊಟ ಮುಗಿಸ್ಕೊಂಡು ಈಗ ಸೀದಾ ಬೆಂಗಳೂರು. ಅವರಿಬ್ಬರು ಹೋದರು. ಈಗ ನಾವು ಸೀದಾ ಬೆಂಗಳೂರು ಹೋಗ್ಬೇಕು. ಇಲ್ಲಿಂದ 168 ಕಿಲೋಮೀಟ್ರ್ ಬೆಂಗಳೂರು ಅದ. ಇಲ್ಲಿ 33 ಕಿಲೋಮೀಟ್ರಿಗೆ 1 ಗಂಟೆ 27 ನಿಮಿಷ ತೋರ್ಸ್ಲತ್ತ ಟೈಮು. ಯಾಕಪ್ಪ ಹಿಂಗಂದು ನಾನು ಅಂದ್ಕೊಂಡೆ, ಬಟ್ ನನಗೆ ಟ್ರಾಫಿಕ್ ನೆನಪು ಹೋಗ್ಯದ. ಇಲ್ಲಿ ಟ್ರಾಫಿಕ್ ಗೊತ್ತೇ ಅದಲ್ಲ, ಬೆಂಗಳೂರು ಅಂದರೆ ಟ್ರಾಫಿಕ್ ಅಂದರೆ ಬೆಂಗಳೂರು. ಸೊ ಇಲ್ಲಿಂದ ನಮ್ಮ ಫ್ರೆಂಡವ್ರ PGಗೆ ಹೋಗ್ತೀನಿ. PGಲಿಂದ ಸೀದಾ ಗ್ಯಾರೇಜ್ಗೆ ಹೋಗ್ತೀನಿ. ಇವತ್ತೇ ಮಾಡ್ಸ್ಕೊಂಡ್ಬಿಡ್ತೀನಿ ಗಾಡಿ ಕೆಲಸ. ನಾಳೆ ಒಂದಿನ ರೆಸ್ಟ್ ಮಾಡ್ತೀನಿ. ಬಂದೆ ಅಂತೂ ಬೆಂಗಳೂರು ಒಂದು 7 ಗಂಟೆ ಆಯ್ತು ಅಂದ್ಕೊಂಡಿದ್ದೆ. ಆರಾಮ್ಸೆ 6 ತನಕ ಬಂದುಬಿಟ್ಟೆ. 80-100 ಸ್ಪೀಡ್ ಮೇಂಟೈನ್ ಮಾಡ್ಕೊಂಡ್ಬಂದೀನಿ. ಗಾಡಿಗೆ ಪರ್ 50 ಕಿಲೋಮೀಟರ್ಸ್ ರೆಸ್ಟ್ ಕೊಟ್ಟೀನಿ. ಆರಾಮಾಗಿ ಬಂದದ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಾಗಸಂದ್ರಲ್ಲಿಂದ ಫ್ಲೈಓವರ್ ಮೇಲೆ ಇರಬೇಕಾಗಿತ್ತು. ನಾನು ತೆಳಗೆ ಬಂದೆ. ಇಲ್ಲಿ ಬಂದು ಟ್ರಾಫಿಕ್ನ ಸಿಗಿಬಿದ್ದೆ ನೋಡ್ರಿ. ಬಂದು PGದ ಬ್ಯಾಗೆಲ್ಲ ಇಟ್ಟು ಈಗ SDR ಮೋಡ್ಸ್ ಅಂತ ಹೇಳ್ಕೇಸಿಂದ ಒಂದು ಲೊಕೇಶನ್ ಹಾಕಿವಿ. ಒಂದು 13 ಕಿಲೋಮೀಟ್ರ್ ತೋರ್ಸ್ಲತ್ತದ. ಅಲ್ಲಿಗೆ ಹೊಂಟಿವಿ ನಮ್ಮ ಫ್ರೆಂಡ್ ಸಾಗರ್. ಈಗ ಅಲ್ಲಿಗೆ ಹೋಗಿ ನಾನು ಸಾಮಾನುಗಳೇನು ಹಾಕ್ತಾರ ಇಲ್ಲ 8:30 ತನಕ ಟೈಮ್ ಕೊಟ್ಟರು ಅವರು. ನೋಡ್ಬೇಕು 8:30 ತನಕ ಒಳಗೆ ಹೋದರೆ ಫಿಟ್ಟಿಂಗ್ ಆಗ್ತದೆ ಅಲ್ಲಿ ಗೊತ್ತಿಲ್ಲ. ಬಟ್ ಫಿಟ್ಟಿಂಗ್ ಆಗಲಿಲ್ಲ ಅಂದ್ರೆ ಸಾಮಾನುಗಳು ತೊಗೊಂಡು ನಾಳೆ ಫಿಟ್ ಮಾಡಿಸ್ಕೋಬೇಕು. BTM ಲೇಔಟ್ ಅಂತ ಅಲ್ಲಿ ಅದು SDR ಮೋಡ್ಸ್ ಅಂತೇಳಿ. ಇದು ಲೋಲೋ ಹೈಪರ್ ಮಾರ್ಕೆಟ್. ಇವು ಇಂಡಿಯಾದ 4 ಮಾಲ್ ಅವಂತೀವು, ಭಾಳ ದೊಡ್ಡ ಮಾಲ್ ಇದು. ಆಗಲತ್ತೆ ದರೋಡೆನಾ
ಗಾಡ್ ಬ್ಲೆಸ್ ಯು. ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರುತ್ತೆ. ಥ್ಯಾಂಕ್ ಯು ನಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ. ಏನು ಬಗ್ಗೆ ಅದು ಹಾಂ ಏನು ಬಗ್ಗೆ ಅದು ನೀವೆಲ್ಲ ರೈಡ್ ಬಗ್ಗೆ ಬೈಕ್ ರೈಡ್ ಮಾಡ್ತೀವಿ. ಹೌದಾ? ಬೈಕ್ ಮೇಲೆ ಊರೂರು ಸುತ್ತೀವಿ. SDR ಬ್ಲಾಗ್. ಹಾಂ ಥ್ಯಾಂಕ್ ಯು. ಸೊ SDR ಮೋಡ್ಸಿಗೆ ಬಂದು ನಾವು ಇವತ್ತು ಏನೇನು ಫಿಟ್ಟಿಂಗ್ ಮಾಡಿಸಿವಪ್ಪ ಅಂತಂದ್ರೆ ಒಂದು ಟೇಲ್ ಟೈಡಿ ಹಾಕ್ಸಿ ನನ್ನ ಗಾಡಿಗೆ ಹಿಂದಿಂದ ಇದು ಬಾಲ ಕಟ್ ಮಾಡಿಸಿ ಇಲ್ಲಿ ಹಿಂದೇನು ಬರ್ತದಲ್ಲ ಇದು ಕಟ್ ಮಾಡಿಸಿ ಬಾಲ ಕಟ್ ಮಾಡಿಸಿ ಅದು ಹಾಕ್ಸಿವಿ. ಇನ್ನೊಂದು ಏನಂತಂದ್ರೆ ಅಲ್ಲಿ ಒಂದು ನಂದು ಹೆಜ್ಜೆಜಿದ್ದು ಹಾರ್ನೆಸ್ ವೈರಿಂಗ್ ಮಾಡಿಸೀನಿ. ಆಮೇಲೆ ಇಷ್ಟು ಪಾರ್ಟ್ಸ್ಗಳು ನಮ್ಮ ಕೈಯಾಗ ಕೊಟ್ಟರು ಎಲ್ಲ ಮುರಿದು ಇವು ವಾಪಸ್ ಒಯ್ಬೇಕು. ಸೊ ಇಷ್ಟು ಇವತ್ತೊಂದು ಇಲ್ಲಿ ಒಂದು ಇಷ್ಟು ಮಾಡಿಸಿದ್ದೆವು. ಆಮೇಲೆ ನಿಮ್ಗೆ ಹಾರ್ನೆಸ್ ಕೇಬಲ್ನಾಗ ಫ್ಲ್ಯಾಶಿಂಗ್ ಬರ್ತದೆ, ಅದು ಹಾಕ್ಸ್ಲಕ್ಕೆ ಹೋದ್ರೆ ಇವ್ರು ಬೇರೆದೇ ಹಾಕ್ಕೊಟ್ರೆ ಅದು HG ಒರಿಜಿನಲ್ ಸಂಗಟ್ ಬರ್ತದಂತ. ಬಟ್ ಇಲ್ಲಿ SDR ಮೋಡ್ಸ್ನಾಗ ನಿಮ್ಗೆ ಇನ್ಸ್ಟಾಗ್ರಾಮ್ನಾಗ ಏನು ವಿಡಿಯೋ ಹಾಕ್ತಾರ ಅದ್ರ ಪ್ರೈಸೇ ಬೇರೆ ಇರ್ತದೆ, ಇವ್ರು ಹೇಳೋ ಪ್ರೈಸೇ ಬೇರೆ ಇರ್ತದೆ. ನೋಡಮ್ರಿ ಈಗ ತೊಗೊಂಡು ಈಗ ಸೀದಾ ಮನೆಗೆ ಹೋಗ್ಬೇಕು. ಓಕೆ, ಸೊ ಇಲ್ಲಿಂದ ಬಿಡ್ತೀವಿ. ಈಗ ಎಲ್ಲರೂ ಊಟ ಗಿಟ ಮಾಡಿ ರೂಮಿಗೆ ಹೋಗಿ ಮಕ್ಕೊಂಬಿಡೋದು ಅಷ್ಟೆ. ಅಲ್ಲ ರಾತ್ರಿ ಎಷ್ಟೇ ಟೈಮು 11:30 ಈ ನಮ್ಮನ್ನ ರಶ್ ಇಲ್ಲಿ. ರಾತ್ರಿ ಟೈಮ್ 12 ಆಲತ್ತದ. ಈಗ 12:10 ಆಗ್ಯದ. ಇಲ್ಲಿ ಊಟ ಮಾಡಮಂತೇಳಿ ನಮ್ಮ ಸಾಗರ್ಗೆ ಹೋದ್ರೆ ರಾಮೇಶ್ವರಂ ಅಂತ ಯಾವುದೋ ಕರ್ಕೊಂಬಂದಾನ. ಮಂದಿ ಕ್ರೌಡ್ ನೋಡ್ರಿ ಇಲ್ಲಿ ಹೆಂಗದ, ಜಾತ್ರೆ ಇದ್ದಂಗೆ ಅದು ಪೂರ. ರಾತ್ರಿ 1 ತನಕ ಹೋಟೆಲ್ ಚಾಲು ಇರ್ತದಂತಿದು, ಅಲ್ಲಿ ತನಕ ಹಿಂಗೆ ಇರ್ತದಂತ ಮಂದಿ ಇಲ್ಲಿ. ಪೂರ ಪರೇಶಾನ್ ಅದ ನಾ ಅಂತ ನೋಡ್ಕೇಶನ್.